ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ರಾಹುಲ್ ಗಾಂಧಿ ಸಾಕಪ್ಪ ಸಾಕು ಈ ನಾಯಕನ ಲೀಡರ್ಶಿಪ್ಪು. ಯಾರಾದರೂ ಹೊಸ ನಾಯಕ ಬರಲಿ. ಬಿಹಾರ್ ಚುನಾವಣೆಯ ನಂತರ ಕಾಂಗ್ರೆಸ್ನಲ್ಲಿ ಗಾಂಧಿ ಕುಟುಂಬದ ವಿರುದ್ಧವೇ ಇಂತಹದ್ದೊಂದು ಬಂಡಾಯ ಎದ್ದಿದೆ. ಈಗ ಎಲ್ಲರ ಪ್ರಶ್ನೆ, ವಾಟ್ ನೆಕ್ಸ್ಟ್? ರಾಹುಲ್ ಗಾಂಧಿಯವರ ಮುಂದಿನ ನಡೆ ಏನು? ಬೇರೆಯವರಿಗೆ ದಾರಿ ಮಾಡಿಕೊಡ್ತಾರಾ ಅಥವಾ ಹೊಸ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾರಾ? ಇಂತಹದ್ದೊಂದು ದೊಡ್ಡ ಚರ್ಚೆ ನಡೆಯುವಾಗಲೇ ಸೋನಿಯಾ ಮೇಡಮ್ ಒಂದು ಹೊಸ ಮಾಸ್ಟರ್ ಪ್ಲಾನನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಮೋದಿಜಿ ಸರ್ಕಾರವನ್ನು ಬೀಳಿಸೋಕೆ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚು ರೆಡಿಯಾಗಿದೆ. ಹಾಗಾದರೆ ದೇಶದಲ್ಲಿ ಏನಾಗ್ತಿದೆ? ಗಾಂಧಿ ಕುಟುಂಬದ ನೆಕ್ಸ್ಟ್ ಪ್ಲಾನ್ ಏನು? ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, 2018 ಫೆಬ್ರವರಿ 2019 ಲೋಕಸಭಾ ಚುನಾವಣೆಗೂ ಮುನ್ನ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಡೆಸ್ತಾನೇ ಇದ್ದರು. ಆದರೆ ಸರ್ಕಾರ ಕೆಲಸ ಮಾಡ್ತಿದ್ದ ರೀತಿಯಿಂದ ದೇಶದ ಜನ ನರೇಂದ್ರ ಮೋದಿಯವರನ್ನು ಬೆಂಬಲಿಸ್ತಾನೆ ಬಂದರು. ಎದುರಾಳಿಗಳಿಗೆ ಯಾವುದೇ ಒಂದು ಸಣ್ಣ ವಿಷಯವೂ ಕೂಡ ಬಿಟ್ಕೊಟ್ಟಿರಲಿಲ್ಲ. ಆಗ ಜನವರಿ ತಿಂಗಳಲ್ಲಿ ರಾಹುಲ್ ಗಾಂಧಿಯವರು ರಫೇಲ್ ವಿಷಯ ತಗೊಂಡು ಬರ್ತಾರೆ. ಆ ಹೊತ್ತಿಗೆ ಕೇಂದ್ರದಲ್ಲಿ ಮೋದಿಜಿಯವರ ಸರ್ಕಾರ ಬಂದು ಕೇವಲ 4 ವರ್ಷ ಆಗಿತ್ತಷ್ಟೆ. ಆಗ ಸರ್ಕಾರ ರಫೇಲ್ ಒಪ್ಪಂದದಲ್ಲಿ ಇಲ್ಲಿಯವರೆಗಿನ ಅತೀ ದೊಡ್ಡ ರಕ್ಷಣಾ ಹಗರಣವನ್ನು ಮಾಡಿದೆ ಅನ್ನೋ ಬಾಂಬನ್ನು ರಾಹುಲ್ ಗಾಂಧಿ ಸಿಡಿಸ್ತಾರೆ. ತಮ್ಮ ಮಿತ್ರರಿಗೆ, ಸ್ನೇಹಿತರಿಗೆ, ಅದಾನಿ ಅಂಬಾನಿಯವರಿಗೆ ಲಾಭ ಮಾಡಿಕೊಡೋದಕ್ಕೆ ಅವರು ಈ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತಾರೆ. ಜುಲೈ ತಿಂಗಳ ಹೊತ್ತಿಗೆ ರಾಹುಲ್ ಗಾಂಧಿ ದೇಶದಾದ್ಯಂತ ರಫೇಲ್ ವಿಷಯದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಸಾರ್ವಜನಿಕ ಸಭೆಗಳಲ್ಲಿ ಮಾತಾಡೋದಕ್ಕೆ ಪ್ರಾರಂಭಿಸಿದರು. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಸಂಸತ್ತು, ರಸ್ತೆಯಲ್ಲೂ ಕೂಡ ಇವರ ಆರೋಪ ಶುರುವಾಯಿತು. ಅಷ್ಟೇ ಅಲ್ಲ, ಅವಿಶ್ವಾಸ ನಿರ್ಣಯದಲ್ಲೂ ಕೂಡ ರಾಹುಲ್ ಗಾಂಧಿಯವರು ರಫೇಲ್ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಕೊನೆಗೆ ರಫೇಲ್ ವಿಷಯವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ. ಅದರಲ್ಲಿ ರಾಹುಲ್ಗೆ ಮಂಗಳಾರತಿ ಮಾಡಿ ಕಳಿಸ್ಲಾಯಿತು. ಕ್ಷಮೆ ಕೇಳಬೇಕಾದ ಪರಿಸ್ಥಿತಿ ಬಂತು. ಅದಾದಮೇಲೆ ಚೌಕಿದಾರ್ ಚೋರ್ ಹೇ ಅನ್ನೋ ಘೋಷಣೆ ಮೂಲಕ ನರೇಂದ್ರ ಮೋದಿ ಸರ್ಕಾರವನ್ನು ಕೆಳಗಿಡಿಸ್ಬಿಡ್ತೀನಿ ಅಂದ್ಕೊಂಡ್ರು. ಇಡೀ ಚೌಕಿದಾರ್ ವರ್ಗವನ್ನು ಕಳ್ಳ ಅಂತ ಅವಮಾನ ಮಾಡಿದ್ರು. ಆದರೆ ಮೋದಿಜಿ ಮಾಡಿದ್ದೇನು? ರಾಹುಲ್ ಗಾಂಧಿಯ ಆ ತಪ್ಪನ್ನು ಕೂಡ ಬಳಸ್ಕೊಂಡು ಅದಕ್ಕೆ ಉತ್ತರವಾಗಿ ನಾನೂ ಚೌಕಿದಾರ ಅಂತ ಹೊಸ ಘೋಷಣೆಗೆ ಹೋಗ್ತಾರೆ. 2019 ಚುನಾವಣೆ ನಡೀತು. ಫಲಿತಾಂಶಗಳು ಹೊರಬಂದವು. ನರೇಂದ್ರ ಮೋದಿಯವರ ಸರ್ಕಾರಕ್ಕೆ 2014ಕ್ಕಿಂತಲೂ ದೊಡ್ಡ ಗೆಲುವಾಗಿತ್ತು. ಇದನ್ನು ವಿರೋಧ ಪಕ್ಷ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಈಗ ಈ ಕಥೆಯನ್ನು ಹೇಳೋಕ್ಕೆ ಕಾರಣ ಇದೆ. ರಾಹುಲ್ ಗಾಂಧಿಯವರು 2018 ಆ ತಪ್ಪಿನ ಪಾಠವನ್ನು ಇನ್ನೂ ಕೂಡ ಕಲಿತೇ ಇಲ್ಲ. ಇತ್ತೀಚೆಗೆ ಬಿಹಾರದ ಸೋಲಿನ ನಂತರ ದೆಹಲಿಯ ಇಂದಿರಾ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆ ನಡೆಯುತ್ತೆ. ರಾಹುಲ್ ಗಾಂಧಿ ಕಡೆಯ ಎಲ್ಲ ನಾಯಕರು ಆ ಸಭೆಗೆ ಆಗಮಿಸಿದ್ರು. ಬಟ್ ರಾಹುಲ್ ಗಾಂಧಿಯವರ ಗುಂಪಿಗೆ ಸೇರಿದವರು ಗೈರ್ ಹಾಜರಾಗಿದ್ದರು. ಫಾರ್ ಎಕ್ಸಾಂಪಲ್ ಶಶಿ ತರೂರ್ ಅಂತವರು. ಈ ಸಭೆಯಲ್ಲಿ ಒಂದು ನಿರ್ಧಾರ ಆಗುತ್ತೆ. 12 ರಾಜ್ಯಗಳಲ್ಲಿ ನಡೀತಾ ಇರುವಂತಹ SIR ಪ್ರಕ್ರಿಯೆ ವಿರುದ್ಧವಾಗಿ ಡಿಸೆಂಬರ್ ಮೊದಲ ವಾರದಲ್ಲಿ ಕಾಂಗ್ರೆಸ್ ಪಕ್ಷವು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಒಂದು ಭರ್ಜರಿ ರ್ಯಾಲಿ ನಡೆಸೋದು. ಸಾರ್ವಜನಿಕ ಸಭೆಯನ್ನು ಆಯೋಜಿಸಿ ಈ 12 ರಾಜ್ಯಗಳ ಜನರನ್ನು SIR ವಿರುದ್ಧ ಎತ್ಕಟ್ಟೋದು ಈ ರ್ಯಾಲಿಯ ಉದ್ದೇಶ ಆಗಿತ್ತು. ಎಂಥ ವಿಚಿತ್ರ ನೋಡಿ. SIR ಬಗ್ಗೆ ಮಾತಾಡ್ತಿರೋ ಇದೇ ರಾಹುಲ್ ಗಾಂಧಿಯವರು ಇತ್ತೀಚೆಗೆ SIR ಪ್ರಕ್ರಿಯೆಯ ಮೂಲಕವೇ ಚುನಾವಣೆಗೆ ಹೋಗಿದ್ದರು. ಅವ್ರ ಮನೆಗೂ ಕೂಡ BLOಗಳು ಬಂದಿದ್ದರು. ಅವರು ಕೂಡ ಈ SIR ಫಾರ್ಮನ್ನು ಫಿಲ್ ಮಾಡಿಕೊಟ್ಟಿದ್ದಾರೆ. ಆ ಫಾರ್ಮ್ನಲ್ಲಿ ತಮ್ಮ ಸಂಪೂರ್ಣ ವಿವರಗಳನ್ನು ನೀಡಿದ್ದಾರೆ. ಎಪಿಕ್ ಸಂಖ್ಯೆಯಿಂದ ಹಿಡಿದು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಈಗ ಇದೇ ಮನುಷ್ಯ SIR ವಿರುದ್ಧ ರ್ಯಾಲಿ ಮಾಡ್ತಾರಂತೆ. ರಾಹುಲ್ ಗಾಂಧಿಯವರೀಗ SIR ಮೂಲಕ ಕಾಂಗ್ರೆಸ್ ಪಕ್ಷ ಸೆಲ್ಫ್ ಗೋಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇ ನೋಡಿ ರಾಹುಲ್ ಗಾಂಧಿಯನ್ನು ಹಾಳು ಮಾಡ್ತಾ ಇರೋದು. ಇವರ ಒಂದೇ ಒಂದು ಆರೋಪಗಳಿಗೂ ಆಧಾರವೇ ಇರೋದಿಲ್ಲ.
ರಾಜೀವ್ ಗಾಂಧಿ ಅವರ ಮೇಲೆ ಬೋರ್ಫೋರ್ಸ್ ಹಗರಣದ ಕಳಂಕವನ್ನು ಅಳಿಸೋದಕ್ಕೆ ರಫೇಲ್ ವಿಷಯವನ್ನು ಎತ್ಕೊಳ್ತಾರೆ. ಅವತ್ತು ಇವರ ತಂದೆಯ ಮೇಲೆ ಕಳ್ಳತನದ ಆರೋಪ ಇತ್ತು ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿಯವರ ಮೇಲೆ ಕಳ್ಳತನದ ಆರೋಪಗಳನ್ನು ಮಾಡೋ ಪ್ರಯತ್ನ ಪಡ್ತಾರೆ. ಆಮೇಲೆ ವಿಷಯ ನ್ಯಾಯಾಲಯಕ್ಕೆ ಹೋಗಿ ಕ್ಷಮೆ ಕೇಳಬೇಕಾಯಿತು. ಇನ್ನು 2019 ಚುನಾವಣೆಯ ನಂತರ ರಾಹುಲ್ ಗಾಂಧಿಯವರ ಬಳಿ ಮಾತಾಡೋದಕ್ಕೆ ಯಾವುದೇ ವಿಷಯಗಳು ಉಳಿದಿರಲಿಲ್ಲ. ಆಗ ಸಿಕ್ಕಿದ್ದು ಪೆಗಾಸಸ್ ವಿಷಯ. ರಾಹುಲ್ ಗಾಂಧಿಯವರು ನಿಮ್ಮ ಫೋನ್ಗಳಲ್ಲಿ ಪೆಗಾಸಸ್ ಇದೆ, ಸರ್ಕಾರವು ಪತ್ರಕರ್ತರ ಮೊಬೈಲ್ ಫೋನ್ಗಳನ್ನು ಪರಿಶೀಲಿಸುವಂತಹ ಸಾಫ್ಟ್ವೇರನ್ನು ಹಾಕಿದೆ ಅಂತಾರೆ. ಹೀಗೆ ಅನಗತ್ಯ ವಿಷಯದ ಬಗ್ಗೆ ಸಂಸತ್ನಿಂದ ರಸ್ತೆವರೆಗೂ ಹೋರಾಡಿದ್ರು. ಇದೆಲ್ಲದರ ನಂತರ ಒಂದೊಂದೇ ಹಗರಣಗಳು ತೆರೆದುಕೊಂಡ್ವು. ನ್ಯಾಷನಲ್ ಹೆರಾಲ್ಡ್ ಕೇಸು ಅದನ್ನು ತೆಗೆದುಕೊಂಡು ಗಾಂಧಿ ಕುಟುಂಬದ ವಿಚಾರಣೆ ಪ್ರಾರಂಭವಾದಾಗ, ಇಡಿ ತನಿಖೆ ಪ್ರಾರಂಭಿಸಿದಾಗ ದೇಶದ ಸಂಸ್ಥೆಗಳ ಮೇಲೆ ನರೇಂದ್ರ ಮೋದಿ ಸರ್ಕಾರ ಹಿಡಿತ ಸಾಧಿಸಿದೆ ಅಂತಾರೆ. ಬೀದಿಯಿಂದ ಸಂಸತ್ತಿನವರೆಗೆ ಗಾಂಧಿ ಕುಟುಂಬದ ಜನರ ಆಂದೋಲನ ನಡೀತು. ಪ್ರತಿಭಟನೆ ಮಾಡಿದ್ರು, ಬೆಂಕಿ ಹಚ್ಚಿದ್ರು, ಬಲವಂತವಾಗಿ ಬಂಧಿಸ್ತಾ ಇದೆ ಸರ್ಕಾರ ಅಂತ ಹೇಳಿದ್ರು. ಅಲ್ಲ, ಅಷ್ಟಕ್ಕೂ ಈ ಇಡಿ ಸಾಮಾನ್ಯ ಜನರನ್ನ, ಬಡವರನ್ನ, ಕಾರ್ಮಿಕರನ್ನ, ತರಕಾರಿ ಮಾರೋರನ್ನ ಅರೆಸ್ಟ್ ಮಾಡುತ್ತಾ ಹಾಗಾದ್ರೆ ಇಡಿ ಬಂಧಿಸೋದು ಹಗರಣಗಳ ಆರೋಪಗಳ ಸಿಕ್ಬಿದ್ದವರನ್ನ ಅಂತ ಯಾವುದೇ ತಪ್ಪು ಮಾಡಿಲ್ಲ ಅಂದರೆ ಇಷ್ಟೆಲ್ಲ ಪ್ರತಿಭಟನೆ ಯಾಕೆ ಮಾಡಿದ್ರು ಅವತ್ತು? ಯಾರ ಮೇಲೆ ಆರೋಪಗಳಿರುತ್ತೋ, ಅದಕ್ಕೆ ಪುರಾವೆಗಳಿರುತ್ತೋ ಅವರನ್ನು ಮಾತ್ರ ಇಡಿ ಅರೆಸ್ಟ್ ಮಾಡೋಕ್ಕಾಗೋದಲ್ವೇ? ನಂತರ 2022ರಲ್ಲಿ ಭಾರತ್ ಜೋಡೋ ಯಾತ್ರೆಯನ್ನು ಶುರು ಮಾಡ್ಕೊಳ್ತಾರೆ. ಆದರೆ ಯಾತ್ರೆ ಉದ್ದಕ್ಕೂ ಭಾರತವನ್ನು ಒಡೆಯುವ ಹೇಳಿಕೆಗಳನ್ನು ಕೊಡ್ತಾ ಬಂದರು. ಇದೆಲ್ಲದರ ಬಳಿಕ 2024 ಚುನಾವಣೆ ಬರುತ್ತೆ. ಸತತವಾಗಿ 3ನೇ ಬಾರಿಗೆ ಕಾಂಗ್ರೆಸ್ ಪಕ್ಷ ಸೋಲ್ಬೇಕಾಗುತ್ತೆ. ಆಗ್ಲಾದರೂ ಪಾಠ ಕಲಿತ್ರ? ಆಗಲೂ ಇಲ್ಲ. 99 ಸೀಟ್ಗಳು ಗೆದ್ದಿದ್ದೇ ದೊಡ್ಡದು ಅನ್ನೋ ಲೆವೆಲಲ್ಲಿ ಸಂಭ್ರಮಿಸ್ಬಿಟ್ರು. ನಂತರ ಒಂದೊಂದೇ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾ ಬಂದರು. ಆಗಲೂ ಸೋಲಿಗೆ ಅಸಲಿ ಕಾರಣ ಹುಡುಕೋದು ಬಿಟ್ಟು ಚುನಾವಣಾ ಆಯೋಗದ ಮೇಲೆ ಆರೋಪ ಹೊರಿಸ್ತಾರೆ. ಅಟ್ಲೀಸ್ಟು ಬಿಹಾರ ಚುನಾವಣೆಯ ನಂತರವಾದರೂ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಿತ್ತು. ತಮ್ಮ ಸರ್ಕಾರವನ್ನು, ಪಕ್ಷವನ್ನು, ಸಂಸದರನ್ನು, ಶಾಸಕರನ್ನು ಯಾಕೆ ಜನರು ಇಷ್ಟಪಡ್ತಿಲ್ಲ ಅನ್ನೋದನ್ನು ತಿಳಿದುಕೊಳ್ಬೇಕಿತ್ತು. NDA ಮತ್ತು BJP ಕಡೆ ಯಾಕೆ ಹೋಗ್ತಿದ್ದಾರೆ ಜನ ಅನ್ನೋದನ್ನು ಚರ್ಚೆ ಮಾಡಬೇಕಿತ್ತು, ವಿಮರ್ಶೆ ಮಾಡಬೇಕಿತ್ತು. ಆದರೆ ಈಗ SIR ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೊರಟಿದ್ದಾರೆ ನೋಡಿ. ನಿಜವಾಗ್ಲೂ SIR ಅಂದರೆ ಏನು? ಇಲ್ಲಿ ಭಾರತದ ಯಾವುದೇ ಮತದಾರನ ಹೆಸರು ಲಿಸ್ಟ್ನಿಂದ ತಪ್ಪಿ ಹೋಗಿದರೆ ಅವರ ಹೆಸರನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಸೇರಿಸ್ಕೊಳ್ಳೋದು. ಜೊತೆಗೆ ಯಾರು ಭಾರತದ ಮತದಾರರೇ ಅಲ್ವೋ ಅವರನ್ನು ಮತದಾರರ ಪಟ್ಟಿಯಿಂದ ಕಿತ್ತೆಸೆಯೋದು. ಈಗ ಹೇಳಿ, ರಾಹುಲ್ ಗಾಂಧಿ ಅವರು ಯಾರನ್ನು ರಕ್ಷಣೆ ಮಾಡೋಕೆ ಹೊರಟಿದ್ದಾರೆ? ನಿಜವಾಗ್ಲೂ ರಾಹುಲ್ ಗಾಂಧಿ ಅವರು ಮಾತಾಡೋದಕ್ಕೆ ತುಂಬ ವಿಷಯಗಳಿದೆ. ಸರ್ಕಾರಿ ಶಾಲೆಗಳಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿ. BJPಯ ನ್ಯೂನ್ಯತೆಗಳನ್ನು ಎತ್ತಿ ಹಿಡಿಯಿರಿ. ಯೋಜನೆಗಳು ಜನರಿಗೆ ಮುಟ್ತಾ ಇಲ್ಲ ಅಂದರೆ ಅದನ್ನು ಹುಡುಕಿ. ಇದರಿಂದ ಭಾರತೀಯ ಜನತಾ ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ಕೂಡ ಲಾಭ ಆಗುತ್ತೆ. ಇನ್ನೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆಗ ಜನರು ನಿಮಗೂ ಒಂದು ಅವಕಾಶ ಕೊಡ್ತಾರೆ. ಅದು ನಿಜವಾದ ರಾಜಕೀಯ. ಆದರೆ ಅದು ರಾಹುಲ್ ಗಾಂಧಿ ಅವರಿಂದ ಆಗ್ತಾನೇ ಇಲ್ಲ. ಯಾಕಂದರೆ ರಾಹುಲ್ ಗಾಂಧಿ ತಮ್ಮನ್ನು ತಾವು ಚಕ್ರವರ್ತಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ಕಿರೀಟ ಧರಿಸಿ ಆಜ್ಞೆ ನೀಡಿದ್ರೆ ಸಾಕು, ತಮ್ಮ ಕಾರ್ಯಕರ್ತರು ಮೈದಾನಕ್ಕೆ ಹಾರಿಬಿಡ್ತಾರೆ, ಗೆಲುವಿನ ಕಿರೀಟವನ್ನು ತಂದು ಕೊಟ್ಬಿಡ್ತಾರೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಆದರೆ ಇದು ಪ್ರಜಾಪ್ರಭುತ್ವ. ಇಲ್ಲಿ ಜನರ ಸೇವೆ ಮಾಡಬೇಕಾಗುತ್ತೆ. ಯಾರು ಜನಸೇವೆ ಮಾಡ್ತಾರೋ ಅವರಿಗೆ ಜನ ಅಧಿಕಾರ ಕೊಡ್ತಾರೆ. ಆ ಅಧಿಕಾರ ಬಳಸ್ಕೊಂಡು 100 ಕೋಟಿ ಹಗರಣ ಮಾಡೋದಲ್ಲ, ಬದಲಿಗೆ ಜನಸೇವೆ ಮಾಡಬೇಕಾಗುತ್ತೆ. ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರು ಬಿಹಾರದ ಸೋಲನ್ನು ಮರೆಸೋದಕ್ಕೆ ಈಗ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ಈ ಎಲ್ಲದರ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಕೇರಳ ಮತ್ತು ಬಂಗಾಳದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಇದೊಂದು ಕುತೂಹಲ ಇದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.